ಎಸ್ ಸರ್. ಇದ್ರಲ್ಲಿ ಇನ್ನೊಂದು ಸರ್, ಇಬ್ರು ವಾಯ್ಸ್ ಬರುತ್ತಲ್ಲ ಸರ್, ನಿಮ್ಗೆ ನೆನಪಿಗೆ ಇಬ್ರು ಈ ಸಾಂಗಲ್ಲಿ ಇಬ್ರು ವಾಯ್ಸ್ ಬರುತ್ತೆ. ಹೇಳಿ ಸರ್. ಒಬ್ರು ಗೊತ್ತು, ನಮ್ಮ ಯೋಗಿ ಡೈಲಾಗ್ ಯೋಗಿ ಅವ್ರದ್ದು ಯಾವ್ದು ಬರುತ್ತೆ? ಕುಯ್ದ್ರೆ ಹೋಗ್ಬಿಡ್ತೀಯಾ, ಹೋಗ್ಬಿಡ್ತೀಯಾ ಬೇಕಾಗಿರಲ್ಲ. ಏನ್ ಸಕಲ ಮಾಡ್ತೀರಾ ನೀವು. ಇನ್ನೊಂದು ಬರುತ್ತೆ ಹೇಳಿ ಸರ್. ಇನ್ನೊಬ್ರು ಬರುತ್ತೆ ನಿಮ್ಗೆ ಕ್ಲೋಸ್. ನಮ್ದು ಇದು ಅಫ್ಕೋರ್ಸ್ ಇಲ್ಲಿ ಏರೋಪ್ಲೇನ್ ಚಪಾತಿ ಕರೆಗರೆ, ಅದು ಗೊತ್ತಾ? ಅದು ಅದಲ್ಲ ಸರ್, ಇನ್ನೊಬ್ರು ಸ್ಟಾರ್ ಹೇಳಿದ್ರು ಅಂತ ಡೈಲಾಗ್. ಸ್ಲಿಪ್ ಡಿಸ್ಕ್ ಎಷ್ಟು ಹೇಳಿದ್ರು ಸರ್? ಸಾಂಗ್ ಎಲ್ಲ ಹೇಳಿದ್ರು. ಆ ಲೈನಲ್ಲಿ ಇದೆ ಸರ್, ಸ್ಲಿಪ್ ಡಿಸ್ಕ್ ಹಿಂಗೆಲ್ಲ ಇದೆ. ಸೊ ಎಸ್ ಸರ್, ಸೂಪರ್ ಆಗಿತ್ತು. ಆಕ್ಚುಲಿ ಗೆದ್ದಿದ್ದು ನೀವೇ. ಇಬ್ರು ಸಿನಿಮಾ ಇಬ್ರು ಗೆಲ್ಬೇಕು. ಅಂಡ್ ಹೀರೋಯಿನ್ ಬಗ್ಗೆ ಮಾತಾಡೋಣ ಸರ್. ಒಬ್ರು ಸಂಪದ ಅಂಡ್ ಇನ್ನೊಬ್ರು ಸಂಜನಾ. ಇಬ್ರು ಕೂಡ ಅದು ಸಾಂಗ್ಸ್ ಅಲ್ಲೇ ಗೊತ್ತಾಗ್ತಿದೆ ನಮ್ಗೆ, ಅವ್ರು ಇರೋ ಅಂತ ಅಪಿರೆನ್ಸ್ ಗೊತ್ತಾಗ್ತಿದೆ. ಎಷ್ಟು ಇನ್ವಾಲ್ವ್ ಆಗಿದ್ರು ಅವ್ರ ಬಗ್ಗೆ ಸರ್, ನಿಮ್ಮ ಜೊತೆ ಆಕ್ಟ್ ಮಾಡಿದಾಗಿರ್ಬೋದು. ಎಷ್ಟು ಅವ್ರ ಇನ್ವಾಲ್ವ್ಮೆಂಟ್ ಅವ್ರನ್ನ ಕೇಳ್ಬೇಕು. ಸಾಂಗ್ ಕೇಳ್ತೀವಿ. ನಿಮ್ಗೆ ಎಷ್ಟು ಗೊತ್ತಾಗಿತ್ತು ಅಂತ ಇನ್ವಾಲ್ವ್ ಆಗಿದ್ದಾರೆ ಇವರು ಅಂತ? ಆದ್ರೆ ಅಫ್ಕೋರ್ಸ್ ಈ ನನ್ನ ಅವಾಗ್ಲಿಂದ ಯಾಕೆ ರೋಹಿತ್ ಸರ್ ಸುಮಾರು ಸತಿ ಹೇಳಿದೆ ಅಂದ್ರೆ, ಪಾತ್ರನ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಅರ್ಥ ಮಾಡ್ಸೋರು. ಸೊ ಇಬ್ರು ಸಂಪಾದ ಆಗ್ಲಿ ಸಂಜನಾ ಆಗ್ಲಿ ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡಿದ್ರು. ಅಂಡ್ ಈ ಫಿಲಿಮ್ ಅಲ್ಲಿ ಮುತ್ತು ಕ್ಯಾರೆಕ್ಟರ್ಗೆ ಇಬ್ರು ಜೊತೆ ಆಗೋ ಪ್ರೀತಿ, ಆಗೋ ರೀತಿ, ಆಗೋ ಸ್ಥಳ, ಜಾಗ ಎಲ್ಲ ಬೇರೆ. ಸೊ ಆಡಿಯನ್ಸಿಗೆ ಒಂದೇನಂದ್ರೆ, ಇಲ್ಲಿ 2 ಲವ್ ಸ್ಟೋರಿ, ಬೇರೆ ಬೇರೆ ತರ ಇರೋ ಲವ್ ಸ್ಟೋರಿ ನೋಡ್ಬೋದು ಸರ್. ಇನ್ಮೇಲೆ ರಾ ಕಂಟೆಂಟ್ ಅಂತ ಒಂದು ಇರುತ್ತಲ್ಲ ಸರ್, ರಾ ಕಂಟೆಂಟ್ ಮೂವಿ, ಕಲ್ಟ್ ಮೂವೀಸು, ಅದು ಯಾವಾಗಲೂ ಡಿಸ್ಟರ್ಬ್ ಮಾಡೋಂಥ ಸಿನಿಮಾಗಳು. ನಾವು ಸೂರಿ ಸರ್ ಸಿನಿಮಾಗಳು ನೋಡ್ತಾ ಇದ್ವಿ. ಆ್ಯಂಡ್ ಶಿವಣ್ಣವ್ರದ್ದು ನೋಡಿದ್ವಿ, ಕಟಿಪುಡಿ, ಈ ಥರ ಸಿನಿಮಾಗಳು. ಹಾಗೆ ಅದಾದಮೇಲೆ ಒಂದು ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಗಳಿತ್ತು. ಸೊ ಆ ಲಿಸ್ಟಿಗೆ ನಾವು ಅಲ್ಲದೆ ಮತ್ತೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಸರ್ ಸಿನಿಮಾದಲ್ಲಿ? ಆ ಥರ ಅಲ್ಲದೆ ಮತ್ತೊಂದು ಏನೋ ಪ್ರಪಂಚ. ಹೇಗೇನು ರೋಡಿಸಮ್ ಅಲ್ಲದೆ ಕೂಡ ಅಲ್ಲೇನೋ ಒಂದು ರೋಡಿಸಮ್ ಇದ್ರೂ ಕೂಡ ಬಾಟಮ್ ಲೈನಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟು, ಆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ? ಅದೇ ಈ ಸಿನಿಮಾಲ್ಲಿ ಒಂದೇನಂದ್ರೆ, ಇಡೀ ಸಿನಿಮಾ ಹೋಗೋದೇ ಒಬ್ಬ ಮನುಷ್ಯನಲ್ಲಿ ಆಗೋ ಬದಲಾವಣೆ, ಅಂದರೆ ಹ್ಯೂಮನ್ ಇಮೋಷನ್ ಅಂತ ಹೇಳಿದಲ್ಲ. ಆ್ಯಂಡ್ ನೀವು ಹೇಳಿದ ಎಲ್ಲ ವಿಷಯ ಇದೆ. ಸೊ ಸಿನಿಮಾ ನೋಡಿದ್ಮೇಲೆ ಯಾರ್ಯಾರು ಅದನ್ನ ಯಾವ ಥರ ರಿಲೇಟ್ ಮಾಡ್ಕೊತಾರೆ ಅನ್ನೋದು ಅಫ್ಕೋರ್ಸ್ ನಾವು ನೋಡಬೇಕು. ಅಂದರೆ ಅದನ್ನ ಮಾಸ್ ಸಿನಿಮಾ ಅಂತ ಕನ್ಸಿಡರ್ ಮಾಡ್ತಾರ, ಇಮೋಷನ್ ಅಂತ ಕನ್ಸಿಡರ್ ಮಾಡ್ತಾರ, ಕಲ್ಟ್ ಅಂತ ಮಾಡ್ತಾರ. ಸೊ ಅದನ್ನ ಅಫ್ಕೋರ್ಸ್ ಅಂದರೆ ನಾನು ಕ್ಯೂರಿಯಸ್ ಆಗಿದ್ದೀನಿ ಅದನ್ನ ನೋಡೋಕ್ಕೆ. ಸರ್, ಈಗ ಸಿನಿಮಾಗೆ 3 ಜನ ಪಿಲ್ಲರ್ಸ್. ಎಸ್, ಮೇಡಮ್ ಶಿವನಿ ಮೇಡಮ್ ಇದ್ದಾರೆ, ಜಗನೇಂದ್ರ, KRJ, 3 ಜನ ನಿಂತಿದ್ದಾರೆ. ಎಸ್, 3 ಜನ ಅಂದ ತಕ್ಷಣ ಆಡಿಯನ್ಸ್ ಕೂಡ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಎಷ್ಟು ಏನೆಲ್ಲ ಖರ್ಚಾಗಿದೆ, ಏನೆಲ್ಲ ಮಾಡಿದ್ದಾರೆ, ಎಷ್ಟೆಲ್ಲ ಖರ್ಚು ಮಾಡಿದ್ರೆ ಅದಕ್ಕೆ ಎಷ್ಟೆಲ್ಲ ನ್ಯಾಯ ಒದಗಿಸಿದ್ದಾರೆ ಅಂತೇಳಿ. ಈಗಾಗಲೇ ಕರ್ನಾಟಕದಲ್ಲಿ ಸರ್ ಎಕ್ಕ ಸಿನಿಮಾ ಒಂದು ನೆಕ್ಸ್ಟ್ ಲೆವೆಲ್ ಹವಾ ಕ್ರಿಯೇಟ್ ಮಾಡಿರೋದು. ಆಡಿಯನ್ಸ್ 15ನೇ ತಾರೀಕು ಈಗರ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಏನೆಲ್ಲ ಕಾನ್ಫಿಡೆಂಟ್ ಕೊಡುತ್ತೆ ಅವ್ರಿಗೆಲ್ಲ ಥಿಯೇಟ್ರಿಗೆ ಬರೋದಕ್ಕೆ? ಈಗ ಒಂದು ಸಿನಿಮಾ ಟೈಟ್ಲಿಂದನೇ ಅದು ಸ್ಟಾರ್ಟ್ ಆಗಿಬಿಡುತ್ತೆ, ಪ್ರಮೋಷನ್ ತಾನಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಲಿಸ್ಟಲ್ಲಿ ಸೇರೋದು ಎಕ್ಕ ಸಿನಿಮಾ. ನಾವು ಪ್ರಚಾರಕ್ಕೆ ಹೋಗದೇ ಇದ್ರೂ ಕೂಡ ಸ್ಟಾರ್ಟ್ ಆಗಿರೋದು ಸಿನಿಮಾ. ಸೊ ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಏನು ಹೇಳಕ್ ಬಯಸ್ತೀರಿ, ಯಾವ ರೀತಿ ಕರೀತೀರಿ? ಅಫ್ಕೋರ್ಸ್ ಈಗ ಸುಮಾರು ಕಾರಣಗಳು ನೀವೇ ಹೇಳ್ಬಿಟ್ರಿ. ಅಂಡ್ ನಮ್ಗೇನಂದ್ರೆ, ಈಗ ಈ ಇಮೋಷನ್ ಮೇಲೆ ಮಾಡಿರೋ ಸಿನಿಮಾ ಇಂದ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಇಮೋಷನ್ ಅನ್ನೋದು ಎಲ್ರಿಗೂ ಕಾಮನ್, ಆಗೋ ರೀತಿ ಬೇರೆ ತರ ಇರುತ್ತೆ ಅಷ್ಟೇ. ಅಂಡ್ ಖಂಡಿತ ಎಲ್ಲ ಸಿನಿಮಾನು ಹೇಳ್ತಾರೆ, ಬಟ್ ಈ ಸಿನಿಮಾನು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಕೆಲವು ಮೂಮೆಂಟ್ಸ್ನ ನಮಗೆ ಥಿಯೇಟ್ರಲ್ಲಿ ನೋಡಿದಾಗ್ಲೇ ಅದರದ್ದು ಪೂರ್ತಿ ಅನುಭವ ನಮ್ಗೆ ಆಗೋದು. ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಜೋಕ್ನ ನಾವು ಒಬ್ರು ನೋಡೋದಕ್ಕೂ ಒಂದು 10-15 ಜನ ಒಟ್ಟಿಗೆ ಒಂದು ಜೋಕಿಗೆ ನಗೋದಕ್ಕೂ ಆ ಫೀಲಿಂಗ್ ಬೇರೆ. ಸೊ ಅಫ್ಕೋರ್ಸ್ ನೀವು ಹೇಳಿದ ಈಗ ಬ್ಯಾಂಗಿಲ್ ಬಂಗಾರಿ ಸಾಂಗ್ ಇವಾಗ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾರೆ. ಅದನ್ನೇ ಲೈಕ್ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ, ಇವಾಗ ಮೊನ್ನೆ ಇನ್ಫ್ಯಾಕ್ಟ್ ಪ್ರೆಸ್ ಮೀಟಲ್ಲೇ ನಾನು ಫಸ್ಟ್ ಟೈಮ್ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದೆ. ಲೈಕ್ ನನಗೆ ಹಿಂಗೆ ಕಾಣಿಸುತ್ತಪ್ಪ ಸಾಂಗು ಅಂತ ಅನಿಸ್ತು. ಸೊ ಖಂಡಿತ ಈ ಫಿಲಿಮ್ ಅನ್ನೋದೇ ಒಂದು ಎಕ್ಸ್ಪೀರಿಯನ್ಸು. ಆ್ಯಂಡ್ ಈ ಫಿಲಿಮ್ ಮುಗಿದ ನಂತರ ಪ್ರತಿಯೊಬ್ಬರಿಗೂ ಬೇರೆ ಥರ ಒಂದು ಎಕ್ಸ್ಪೀರಿಯನ್ಸ್ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ. ಎಸ್ ಸರ್. ಕೂಡ ಸರ್ ಅಗೇನ್ ನಿಮ್ಮ ಫ್ಯಾನ್ಸ್ಗೆ ಎಕ್ಕ ಸಿನಿಮಾ ಒಂದಷ್ಟು ಫ್ಯಾನ್ಸ್ ತಾಲೂಕು ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ TV5 ಮೂಲಕ? ಇದು ಬೇಸಿಕಲಿ ಏನಂದರೆ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಸಿನಿಮಾ ಇದು. ನಾನು ಕಂಡಂಗೆ ನನಗೆ ನನ್ನ ಅನುಭವಕ್ಕೆ ಈ ಸಿನಿಮಾ ದಕ್ಕಿರೋದು ಮಟ್ಟಿಗೆ ಹೇಳ್ಬೇಕು ಅಂದರೆ ತುಂಬ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಇದು. ನೀವು ಮನೇಲಿ ಕೂತ್ಕೊಂಡು ಟಿ ವಿಲೋ ಅಥವಾ ಇನ್ನೊಂದು ನೋಡಿದ್ರೆ
ನಿಮ್ಗೆ ಅದ್ರ ಅಷ್ಟು ಆಳ ಸಿಗಲ್ಲ, ಮಜಾ ಅಷ್ಟು ಕೊಡಲ್ಲ. ಅಷ್ಟು ಮಜಾ ಕೊಡಲ್ಲ. ಯಾಕೆಂದರೆ ಆ ಟ್ರಾವೆಲ್ಲೇ ಹಂಗಿದೆ, ತುಂಬ ದೊಡ್ಡ ಟ್ರಾವೆಲ್ ಅದು, ತುಂಬ ಜರ್ನಿ ಆಫ್ ದಟ್ ಕ್ಯಾರೆಕ್ಟರ್ ಇಸ್ ಅಮೇಝಿಂಗ್. ನಿಮಗೆ ಆ ಪಾತ್ರದ ಸಣ್ಣ ಸಣ್ಣ ಡೀಟೇಲ್ಸ್ನ ಡೈರೆಕ್ಟರ್ ವರ್ಕ್ ಮಾಡಿರೋದು ಮತ್ತು ಸಿನಿಮಾಟೋಗ್ರಫರ್ದು ಫ್ರೇಮ್ಸು ನಿಮಗೆ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಅದು ಕೊಡೋ ಅನುಭವ ನಿಮ್ಗೆ ಖುಷಿ ಕೊಡುತ್ತೆ. ಸೂಪರ್. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಥಿಯೇಟ್ರ್ನಲ್ಲಿ ಕೂತ್ಕೊಂಡು ಸಿಲ್ವರ್ ಸ್ಕ್ರೀನಲ್ಲಿ ಸಿನಿಮಾ ನೋಡಿ, ನಿಮ್ಗೆ ನಾವೇನು ಹೇಳ್ತಾ ಇದೀವಿ ಅಂತ ಅರ್ಥ ಆಗುತ್ತೆ. ಯಾಕಂದರೆ ಬಿಗ್ ಸ್ಕ್ರೀನ್ ಸಿನಿಮಾ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದರ ವಾಸ್ಟ್ನೆಸ್ ನಿಮ್ಗೆ ಅಲ್ಲಿ ಸಿಗುತ್ತೆ, ಅದ್ರ ಡೆಪ್ತ್ ಸಿಗುತ್ತೆ ನಿಮಗೆ. ಸೊ ಇದಕ್ಕೆ ನಾನು ಹೇಳ್ಬಿಡ್ತೀನಿ ಲಾಸ್ಟ್ ಅಂದರೆ ರೋಹಿತ್ ಸರ್ ಅವ್ರ ಡೈರೆಕ್ಷನ್, ಎಸ್ ಸತ್ಯ ಹೆಗ್ಡೆ ಸರ್ ಕ್ಯಾಮ್ರಾಮನ್ನು, ಎಸ್ ಚರಣ್ ರಾಜ್ ಅವ್ರ ಮ್ಯೂಸಿಕ್, ದೀಪು ಸರ್ ಎಡಿಟ್ರು, 3 ಜನ ಪಿಲ್ಲರ್ಸ್ ಪ್ರೊಡಕ್ಷನಲ್ಲಿ. ಆ್ಯಂಡ್ ಈ ಸಿನಿಮಾ ನಾನು ಇದ್ದೀನಿ ಡೆಫಿನೆಟ್ಲಿ. ಆ್ಯಂಡ್ ಅಫ್ಕೋರ್ಸ್ ನಾವೆಲ್ಲ ನಮ್ಮ ಡ್ಯಾಡಿ ಇದ್ದಾರೆ, ನಮ್ದೆಲ್ಲ ಆರ್ಟಿಸ್ಟ್ ಇದ್ದಾರೆ. ಬಟ್ ಏನಕ್ಕೆ ಅಂದರೆ ಇವ್ರು ಇಷ್ಟು ಜನದ್ದು ಒಂದು ಸ್ಟೈಲ್ನ ನೀವು ನೋಡಿದ್ದೀರಾ, ಎಸ್ ಅವ್ರ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದೆಲ್ಲ ಕೂಡ ಬಂದಿರೋ ಸಿನಿಮಾನೇ ಲೆಕ್ಕ ಸಿನಿಮಾ. ಆ್ಯಂಡ್ ಖಂಡಿತ ಮಜಾ ಮಾಡ್ತಾರೆ ಅನ್ನೋ ನಂಬಿಕೆ. ಸಿನಿಮಾ ನೋಡಿದ್ರ ಸರ್ ಇದು ಫುಲ್ ಫ್ಲೆಡ್ಜ್ ಆಗಿ? ಅಂದರೆ ಡಬ್ಬಿಂಗಲ್ಲಿ ಇದೆಲ್ಲ ನಾನು ಜನರಲ್ ನಾನು ಫುಲ್ ಸಿನಿಮಾ ನೋಡಲ್ಲ, ಥಿಯೇಟ್ರಲ್ಲೇ ನೋಡೋದು. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮ ತಂಡದ ಮತ್ತೊಂದಿಷ್ಟು ಇಬ್ರು ಸುಂದರಿಯರನ್ನ ಕರೆಸಿ ಮಾತಾಡೋದು. ಎಸ್, ಥ್ಯಾಂಕ್ ಯು ವೆರಿ ಮಚ್ ಕೂತಿದ್ದಕ್ಕೆ, ಜೊತೆ ಮಾತಾಡಿದ್ದಕ್ಕೆ. ಆ್ಯಂಡ್ ಸಿನಿಮಾ ಸಕ್ಸಸ್ ಆಗಲಿ. ಸಕ್ಸಸ್ ಮೀಟರ್ ಮತ್ತೆ ಕೂತ್ಕೊಂಡು ಹೇಗೆ ಸಕ್ಸಸ್ ಆಯಿತು, ಜನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಮಾಡೋಣ. ಸ್ವೀಟ್ ಇದ್ದೀರಾ ಕೊಟ್ಬಿಡ್ತೀನಿ ಈಗಲೇ. ಅಷ್ಟೇ ಸಾಕು ಸರ್, ಅಷ್ಟೇ ಸ್ವೀಟು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ವೆರಿ ಮಚ್.